ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ಹೇಗೆ ಐಸ್ ಕ್ರೀಮ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದು ಕಮ್ಮಿ ಪದಾರ್ಥ, ಕೇವಲ ಒಂದು 3-4 ಪದಾರ್ಥದಿಂದ ಹೇಗೆ ಐಸ್ ಕ್ರೀಮ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ಮನೇಲೇ ಮಾಡಿ, ಬೇಸಿಗೆ ಜಾಸ್ತಿ ಬಿಸಿಲು, ಹೊರಗಡೆ ತಿನ್ನೋ ಬದಲು ಮನೇಲೇ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಇವತ್ತು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ. ಹಾಲಿಲ್ಲಿ ನಾನು ಆರೆಂಜ್ ಕಲರ್ ನಂದಿನಿ ಸ್ಪೆಷಲ್ ಹಾಲು ಅಂತ ಹೇಳ್ತಾರೆ, ಒಬ್ಬರು ಆರೆಂಜ್ ಕಲರ್ ಪ್ಯಾಕೆಟ್ ಅಂತಲೂ ಹೇಳ್ತಾರೆ. ನಂದಿನಿ ಮಾಮೂಲಿ ಡೈರಿಯಲ್ಲಿ ಸಿಗುತ್ತಲ್ಲ, ನಂದಿನಿ ಹಾಲು ತೊಗೊಂಡಿದ್ದೀನಿ. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಸ್ಟವ್ ಹಚ್ಕೊಳ್ಳಿ. ಹಾಲು ಚೆನ್ನಾಗಿ ಕುದೀಲಿ. ಇವಾಗ ಹಾಲು 1 ಲೀಟ್ರ್ ಹಾಲು ತೊಗೊಂಡಿರೋದು ನಾವು. 1 ಲೀಟ್ರ್ ಹಾಲು ಅರ್ಧ ಲೀಟ್ರ್ ಆಗಬೇಕು, ಅಷ್ಟು ಚೆನ್ನಾಗಿ ಹಾಲು ಕುದಿಬೇಕು, ಚೆನ್ನಾಗಿ ಕಾಯಬೇಕು ಹಾಲು. ಮುಂದೆ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಹಾಲು ನಾನು ತೆಗೆದಿಟ್ಕೊತಾ ಇದ್ದೀನಿ, ಯಾಕಂದರೆ ಕೇಸರಿನ ನೆನೆಸಿಟ್ಕೋಬೇಕು ಫಸ್ಟು ಮಾಡೋಕ್ಕಿಂತ ಮುಂಚೆ. ಒಂದು ಸ್ವಲ್ಪ ಹಾಲು ತೆಗೆದಿಟ್ಕೊಡ್ತೀನಿ. ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಾಲು ತೆಗೆದಿಟ್ಕೊತಾ ಇದ್ದೀನಿ. ನೆನೀತಾ ಇರಲಿ, ಹಾಲು ಸ್ವಲ್ಪ ಕಾಯಲಿ. ನೀವೇನಾದರೂ ಕೆಲಸ ಮಾಡೋದಿದ್ರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಕೋಬೋದು. ಅದ್ರ ಪಾಡ್ಗದು ಹಾಲು ಚೆನ್ನಾಗಿ ಕುದೀತಾ ಇರುತ್ತೆ. ಹಾಲು ಚೆನ್ನಾಗಿ ಕುದೀತಾ ಇದೆ. ನಾನು 1 ಅವರ್ ಮುಂಚೆನೇ ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ. ಗೋಡಂಬಿನ ಒಂದು ಅರ್ಧ ಬೌಲಷ್ಟು ಗೋಡಂಬಿ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇವಾಗ ಚೆನ್ನಾಗಿ ರುಬ್ಕೊಬರೋಣ. ಹಾಲು ಕುದೀತಾ ಇರಲಿ ಅಲ್ಲಿವರೆಗೂ. ಬನ್ನಿ ಇವಾಗ ರುಬ್ಕೊಬರೋಣ. ನೋಡಿ, ಗೋಡಂಬಿ ಒಂದು ಅರ್ಧ ಬೌಲಷ್ಟು ಗೋಡಂಬಿ ತೊಗೊಂಡಿದ್ದೆ, ನೆನೆಸಿಟ್ಕೊಂಡಿದ್ದೆ. ಇವಾಗ ಇದನ್ನು ರುಬ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ, ಜಾಸ್ತಿ ಬೇಡ. ಈ ಗೋಡಂಬಿ ಏನು ನೆನೆಸಿರ್ತೀವೋ ಅದೇ ಒಂದು ಸ್ವಲ್ಪ ನೀರು ಹಾಕೊಂಡು, ಜಾಸ್ತಿ ಬೇಡ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಕಿಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ. ರುಬ್ಬಾಗಿದೆ. ಜಾಸ್ತಿ ನೈಸ್ ಮಾಡಬಾರ್ದು, ಒಂದು ಸ್ವಲ್ಪ ತರ್ತರಿಯಾಗಿರಬೇಕು. ಜಾಸ್ತಿ ನೈಸ್ ಮಾಡಿದ್ರೆ ತರ್ತರಿಯಾಗಿದ್ದರೆ ಬಾಯಿಗೆ ಸಿಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತರ್ತರಿಯಾಗಿರಲಿ, ಜಾಸ್ತಿ ನೈಸ್ ಮಾಡೋದು ಬೇಡ. ಇವಾಗ ಆಗಿದೆ. ಇದನ್ನು ನೋಡಿ, ಆಲ್ಮೋಸ್ಟ್ ಹಾಲು ಇವಾಗ ಒಂದು 30% ಕಮ್ಮಿ ಆಗಿದೆ ಹಾಲು. ಇನ್ನೊಂದು 20% ಆದಮೇಲೆ ನಾವೇನು ರುಬ್ಕೊಂಡಿದ್ದೀವಿ ಗೋಡಂಬಿ ಅದನ್ನು ಹಾಕೊಳ್ಳೋಣ. ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡ್ತಾ ಇರೋ ಅರ್ಧಕ್ಕರ್ಧಷ್ಟು ಜನ ಸಬ್ಸ್ಕ್ರೈಬೇ ಮಾಡ್ದಿರೋ ವಿಡಿಯೋ ನೋಡ್ತಾ ಇದ್ದೀರಾ. ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂದು ಮೋಟಿವೇಶನು ವಿಡಿಯೋ ಮಾಡೋಕ್ಕೆ. ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ. 50% ಸಬ್ಸ್ಕ್ರೈಬೇ ಆಗಿಲ್ಲ, ಹಂಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ರೆಸಿಪಿ ತಂದು ಕೊಡ್ತಾ ಇರ್ತೀನಿ ನಿಮಗೆ. ಚೆನ್ನಾಗಿ ಕಾದಿದೆ ಹಾಲು. ನೋಡಿ, ಇವಾಗ ಹಾಲು ಅರ್ಧ ಕಮ್ಮಿ ಆಗಿದೆ. ಇವಾಗ ಒಂದು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿರತಕ್ಕಂಥ ಒಂದು ಅರ್ಧ kg ಬೆಲ್ಲನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾವೇನು ಗೋಡಂಬಿ ರುಬ್ಕೊಂಡಿದ್ವೋ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಫುಲ್ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ಗೋಡಂಬಿ ಸಿಗಬೇಕು. ಯಾಕಂದರೆ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಆ ಫ್ಲೇವರ್ ಬಾಯಿಗೆ ಸಿಗಬೇಕು, ಅವಾಗ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗೆ ಬೆಲ್ಲ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ಸ್ಟವ್ ಮೇಲೆ ಇರಲಿ ಹಾಲು. ಇವಾಗ ಚೆನ್ನಾಗಿ ಕರಗಲಿ. ನಾವು ಹಾಲಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಸ್ಯಾಫ್ರಾನ್, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಸ್ಯಾಫ್ರಾನ್ ಹಾಕೋದೇನಕ್ಕೆ ಅಂದರೆ ಕಲರ್ ಬರಲಿ, ಚೆನ್ನಾಗಿರಲಿ, ಕಲರು ಫ್ಲೇವರು ಗಮ್ಮನ್ನುತ್ತೆ, ಒಂದು ಕಲರ್ ಕೂಡ ಬರುತ್ತೆ. ಸ್ಯಾಫ್ರಾನ್ ಇಲ್ಲ ಅಂದರೆ ಆಗಲೇ ಹೇಳಿದ್ನಲ್ಲ, ಬಾದಾಮಿ ಪೌಡ್ರು ಕೂಡ ಯೂಸ್ ಮಾಡ್ಬೋದು. ಇವಾಗ ಇದು ಚೆನ್ನಾಗಿ ಇನ್ನೊಂದು ರೌಂಡು ಚೆನ್ನಾಗಿ ಕುದಿ ಬರಲಿ. ಎಲ್ಲ ಆ ಬೆಲ್ಲ ಏನಿದೆ ಎಲ್ಲ ಕರಗಲಿ, ಚೆನ್ನಾಗಿ ಕುದಿ ಬರಲಿ. ನೀವು ಬೇಕಾದರೆ ನಾನು ಬೆಲ್ಲ ಹಾಕಿರೋ ಜಾಗದಲ್ಲಿ ನೀವು ಬೇಕಾದ್ರೆ ಸಕ್ಕರೆ ಕೂಡ ಹಾಕೋಬೋದು. ಬೆಲ್ಲ ಬೇಕಾದರೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ನಿಮಗೆ ಎಷ್ಟು ಬೇಕು. ಸ್ವೀಟ್ ಜಾಸ್ತಿ ತಿನ್ನೋದ್ರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಹಾಕೊಳ್ಳಿ. ನಮ್ಗೆ ಅರ್ಧ kg ಬೇಕು, ನಾನು ಅರ್ಧ kg ಹಾಕೊಂಡಿದ್ದೀನಿ. ಬೆಲ್ಲ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಅಂತ ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಸಕ್ಕರೆ ತಿನ್ನಲ್ಲ ಜಾಸ್ತಿ, ಎಲ್ಲರೂ ಬೆಲ್ಲ ತಿನ್ನೋದ್ರಿಂದ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ.
ಚೆನ್ನಾಗಿ ಕುದ್ದಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ರು ಕನ್ಫ್ಯೂಸ್ ಇರುತ್ತೆ ಯಾವಾಗ ಸ್ಟವ್ ಆಫ್ ಮಾಡ್ಕೋಬೇಕು ಅಂತ. ಮೊದಲೇ ಹೇಳಿದ್ನಲ್ಲ 1 ಲೀಟ್ರ್ ಹಾಲು ಅರ್ಧ ಲೀಟ್ರ್ ಆದಮೇಲೆ ಇವಾಗ ಏನೇನು ಆರ್ಡರ್ ಮಾಡ್ಕೊಂಡಿದ್ದೀವೋ ಅದೆಲ್ಲ ಇನ್ನೂ ಒಂದು 10% ಕಮ್ಮಿ ಆದಮೇಲೆ ಟೋಟಲು 100 ಪ್ರಮಾಣದಲ್ಲಿ ಒಂದು 40% ಇರಬೇಕು. ಅಷ್ಟರಲ್ಲಿ ಆವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಕೂಲ್ ಆಗಕ್ಕೆ ಬಿಡೋಣ. ಫುಲ್ಲು ಚೆನ್ನಾಗಿ ಫುಲ್ ಕೂಲ್ ಆಗಬೇಕು, ರೂಮ್ ಟೆಂಪ್ರೇಚರ್ಗೆ ಬರಬೇಕು. ಇವಾಗೇನು ಕಂಪ್ಲೀಟಾಗಿ ಆರಿದೆ ಅದು ಫುಲ್ಲು. ಇದನ್ನು ಇವಾಗ ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕೋತಾ ಇದ್ದೀನಿ. ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕೋಬೇಕು. ನೀವು ಬೇರೆ ಯಾವುದಕ್ಕೂ ಯೂಸ್ ಮಾಡಬಾರ್ದು. ಪ್ಲಾಸ್ಟಿಕ್ ಕಂಟೈನರ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು. ನೀವು ಬೇರೆ ಸಿಲ್ವರ್ಗಾಗಲಿ ಬೇರೆದಕ್ಕಾಗಲಿ ಹಾಕೊಳ್ಳೋಕೆ ಹೋಗಬೇಡಿ. ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕೊಂಡ್ಮೇಲೆ ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಉದುರಿಸ್ಕೊಳ್ಳಿ. ನೋಡಿ, ಅದ್ರ ಮೇಲೆ ಈ ಥರ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ನೀವು ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಿಮ್ಗೆ ಇಷ್ಟ ಎಷ್ಟಿರುತ್ತೋ ಅಷ್ಟು ಡ್ರೈ ಫ್ರೂಟ್ಸ್ ಹಾಕೊಂಡ್ಮೇಲೆ ಇದ್ರ ಮೇಲೆ ಸಿಲ್ವರ್ ಫಾಯಿಲ್ ಆಗಲಿ ಅಥವಾ ಯಾವುದಾದ್ರು ಒಂದು ಕವರ್ ಆಗಲಿ ಫುಲ್ಲು ಹಿಂಗೆ ಏರ್ ಔಟ್ ಆಗದೆ ಇರೋಂಗೆ ಮಾಡಿ ಇದ್ರ ಮೇಲೆ ಕ್ಯಾಪ್ ಹಾಕ್ಬಿಡಿ. ಆವಾಗ ಏನಾಗುತ್ತೆ, ಏರ್ ಔಟ್ ಆಗಿಲ್ಲ ಅಂದರೆ ನಿಮಗೆ ಏರ್ ಒಳಗಡೆ ಇದ್ದರೆ ಇವಾಗೇನು ಐಸ್ ಕ್ರಿಸ್ಟಲ್ ಆಗುತ್ತೆ, ಫ್ರಿಜ್ಜಲ್ಲೆಲ್ಲ ಐಸ್ ಕ್ರಿಸ್ಟಲ್ ಆಗಿರುತ್ತಲ್ಲ, ಆ ಥರ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಇದು ಹಾಕೋದು. ಸಿಲ್ವರ್ ಫಾಯಿಲ್ ಯೂಸ್ ಮಾಡಿ. ನಾನು ಸಿಲ್ವರ್ ಫಾಯಿಲ್ ಇಲ್ಲದೇ ಇರೋ ಕಾರಣ ಈ ಥರ ಪ್ಲಾಸ್ಟಿಕ್ ಒಂದು ಕವರ್ ಯೂಸ್ ಮಾಡ್ತಾಯಿದ್ದೀನಿ. ಹಿಂಗಾಕಿ ಇವಾಗ ಒಂದು 8ರಿಂದ 10 ಅವರ್ ಫ್ರೀಝರಲ್ಲಿ ಇಡೋಣ. ಫ್ರೀಝರ್ ಇಟ್ಟ ಮೇಲೆ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ಎಲ್ಲರೂ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಐಸ್ ಕ್ರೀಮ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ.